ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 11:30 ಆಗಿದೆ. ಆಲ್ಮೋಸ್ಟ್ ನಾನು ಆಫ್ಟರ್ನೂನ್ ಒಂದು 2 o'clock 3 o'clock ಊಟ ಎಲ್ಲ ಮುಗಿಸ್ಕೊಂಡು ಆಮೇಲಿಂದ ವ್ಲಾಗ್ನ ಮಾಡ್ತಾಯಿದ್ದೆ ಯಾವಾಗಲೂ. ಬಟ್ ಇವಾಗ ನನಗೆ ಸ್ವಲ್ಪ ಮಾರ್ನಿಂಗ್ ಬೇಗನೆ ಎದ್ದೇಳ್ತಾ ಇದ್ದೀನಿ. ಸೊ ಹಾಗಾಗಿ ಒಂದು 9:30 10ಗೆಲ್ಲ ಕೆಲಸ ಮುಗಿದೋಗ್ಬಿಡುತ್ತೆ ಆಲ್ಮೋಸ್ಟ್ ನಂದು. ಆಮೇಲೆ ಒಂದು 11:30 ಹಂಗೆ ಸ್ವಲ್ಪ ಫ್ರೀ ಮಾಡಿಕೊಂಡು ವ್ಲಾಗ್ನ ಮಾಡ್ಕೊಳ್ತೀನಿ. ಅವನಮ್ಮ ಹಾಗೆಯೇ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಲು ನಿಮಗೆ ಆಫ್ಟರ್ 8 ಮಂತ್ ನಿಮಗೆ ಕಾಲೇನಾದರೂ ಊದ್ಕೊಳ್ಳುತ್ತೆ ಅಂದರೆ 8 ಮಂತ್ 9 ಮಂತ್ಸಲ್ಲಿ ನಿಮಗೆ ಕಾಲೇನಾದರೂ ಊದ್ಕೊಂಡ್ರೆ ನಿಜವಾಗ್ಲೂ ಒಂದು ಬಾಯ್ ಬೇಬಿನೇ ಆಗುತ್ತಾ ನಿಜವಾಗ್ಲೂ ಅಂತ ನಾನು ಒಂದು ಆಲ್ರೆಡಿ ಹೇಳಿದ್ದೆ ನಿಮಗೆ, ಸರಿನಾ? ಹಾಗೆ ಆಗುತ್ತೆ ಅಂತ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಥರ ಕಾಲು ಊದ್ಕೊಂಡಿತ್ತಂತೆ, ಒಂದು ಬಾಯ್ ಬೇಬಿನೇ ಆಯಿತು ಅಂತ. ನಾನಿಲ್ಲಿ ಸೈಡಲ್ಲಿ ಬೇಕಾದರೆ ಹಾಕಿರ್ತೀನಿ, ಒಂದ್ಸಲ ನೋಡಿ ಬೇಕಾದರೆ. ಅವ್ರೇನಂತ ಅಂದರೆ ಆಲ್ರೆಡಿ ಬಾಯ್ ಬೇಬಿ ಇದೆ. ಈಗ ಅವ್ರು ಇವಾಗ ಸೆಕೆಂಡ್ ಬೇಬಿಗೆ ಪ್ರೆಗ್ನೆಂಟ್ ಇದ್ದಾರೆ. ಸೊ ಅವ್ರಿಗೆ ಹೆಣ್ಮಗು ಬೇಕಂತೆ. ಹಾಗಾಗಿ ಎಲ್ಲರೂ ಪ್ರೇ ಮಾಡಿ ನನಗೆ ಅಂತ ಅವರು ಕೂಡ ಕೇಳ್ಕೊಂಡಿದ್ದಾರೆ. ಒಳ್ಳೇದಾಗಲಿ ಮೇಡಮ್, ನಿಮಗೆ ಆಲ್ರೆಡಿ ಒಂದು ಬಾಯ್ ಬೇಬಿ ಇದೆ ಅಲ್ವಾ, ಫಸ್ಟ್ ಮಗು. ಸೊ ಸೆಕೆಂಡ್ ಬೇಬಿ ನಿಮಗೆ ಗರ್ಲ್ ಬೇಬಿನೇ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ದೇವ್ರ ಹತ್ರ, ಓಕೆನಾ? ಸೊ ಗೈಸ್, ನೋಡಿದ್ರಲ್ಲ, ಏನಂದರೆ ನಿಮಗೆ ಒಂದು BP ಅನ್ನೋದು ಇಲ್ಲದೇನೆ, ಅಕಸ್ಮಾತ್ ನಿಮಗೆ ಏನಾದರೂ BP ಇದ್ದರೆ ಕಾಲೆಲ್ಲ ಊದ್ಕೊಳ್ಳೋದು ಸಹಜ, ಓಕೆನಾ? ಅಕಸ್ಮಾತ್ ನಿಮಗೆ ಏನು BP ಏನು ಇಲ್ಲದೇ ನಿಮಗೆ ಕಾಲೆಲ್ಲ ಫುಲ್ಲು ಊದ್ಕೊಳ್ತಾ ಇದೆ 8th ಮಂತ್ 9th ಮಂತಲ್ಲಿ ನಿಮಗೆ ಕಾಲು ತುಂಬಾ ಊದ್ಕೊಳ್ತಾ ಇದೆ ಅಂದರೆ ಅದು ನಿಜವಾಗ್ಲೂ ಒಂದು ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು, ಸರಿನಾ? ನನ್ನ ಫ್ರೆಂಡ್ಗೂ ಕೂಡ ಹಾಗೆ ಆಗಿತ್ತು. ಅವಳಿಗೆ BP ಏನೂ ಇರಲಿಲ್ಲ, ಅವಳಿಗೂ ಕೂಡ ಕಾಲು ಇಷ್ಟು ದಪ್ಪ ದಪ್ಪ ಊದ್ಕೊಂಡ್ಬಿಟ್ಟಿತ್ತು. ಫೇಸ್ ಏನು ಅಷ್ಟೊಂದೇನು ಊದ್ಕೊಂಡಿರಲಿಲ್ಲ. ಬಟ್ ನನಗೂ ಕೂಡ ಅಷ್ಟೇ, ಲಾಸ್ಟಲ್ಲಿ 8th ಮಂತಲ್ಲಿ ನನಗೂ ಕೂಡ ಅಷ್ಟೇ ಫೇಸ್ ನಂದು ಹೆಂಗಿತ್ತು ಅಂದರೆ ಹೇಗಿತ್ತು ಹಾಗೇ ಇತ್ತು. ಫೇಸು ದಪ್ಪನೂ ಆಗಿರಲಿಲ್ಲ, ಏನೂ ಇಲ್ಲ. ಬಟ್ ನನಗೆ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಫೇಸ್ ಹತ್ರ, ಕತ್ತತ್ರ ಎಲ್ಲ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಬಟ್ ಲಕ್ಷಣ, ಹೆಣ್ಣು ಮಗು ಏನಾದರೂ ಹೊಟ್ಟೆಲಿದ್ದರೆ ಲಕ್ಷಣ ತಗೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಕಲರ್ ಇರ್ತಾರೆ ಆದರೆ ಲಕ್ಷಣನ ತೊಗೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಲಕ್ಷಣ ಹಾಗೆ ಇತ್ತು, ಫುಲ್ಲು ಫೇಸ್ ಮಾತ್ರ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಸರಿನಾ? ಸೊ ಹಾಗಾಗಿ ಏನಪ್ಪ ಅಂತ ಅಂದರೆ ನನಗೂ ಅಷ್ಟೇ ಕಾಲಂತೂ ಇಷ್ಟಿಷ್ಟು ದಪ್ಪ ಊದ್ಕೊಂಡಿತ್ತು. ಫೇಸ್ ಏನು ಊದ್ಕೊಂಡಿರಲಿಲ್ಲ, ಕೈಯೇನೂ ಊದ್ಕೊಂಡಿರಲಿಲ್ಲ, ಕಾಲು ಮಾತ್ರ ಇಷ್ಟು ದಪ್ಪ ಊದ್ಕೊಳ್ತಾ ಇತ್ತು. ಆ್ಯಂಡ್ BP ಕೂಡ ನನಗೆ ಫ್ಲಕ್ಚುಯೇಷನ್ಸ್ ಆಗ್ತಾಯಿತ್ತು. ಆಮೇಲೆ ಏನಂದರೆ ಗಾಯ್ಸ್, ಈಗ ನನ್ನ ಫ್ರೆಂಡ್ಗೂ ಕೂಡ ಅದೇ ರೀತಿ ಆಗಿದೆ ಅಲ್ವಾ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂತ ಅಂದರೆ, ಒಬ್ಬೊಬ್ಬರಿಗೆ ಕಾಲೇನು ಅಂತಂದರೆ BP ಇದ್ದರೆ ಸಹಜ ಅದು ಕಾಲು ಊದ್ಕೊಳ್ಳೋದು, ಸರಿನಾ? ಅಕಸ್ಮಾತ್ BP ಇಲ್ಲದೇ ಕಾಲೇನಾದರೂ ಊದ್ಕೊಂಡಿದ್ರು ಕೂಡ ಒಬ್ಬೊಬ್ಬರಿಗೆ ಹೆಣ್ಣು ಮಗು ಆಗಿರೋದು ಉಂಟು, ಸರಿನಾ? ಸೊ ನಾನು 100ಗೆ 100% ಅಷ್ಟು ಕಾಲು ಊದ್ಕೊಂಡ್ಬಿಟ್ರೆ BP ಇಲ್ಲದೇ ಬಾಯ್ ಬೇಬಿ ಆಗುತ್ತೆ ಅಂತ ನಾನು ಹೇಳಲ್ಲ. 90%, ಓಕೆನಾ? 90% ಜನಕ್ಕೆ ಕಾಲನ್ನೋದು ಊದ್ಕೊಂಡ್ರೆ ನಿಜವಾಗ್ಲೂ ಒಂದು ಬಾಯ್ ಬೇಬಿ ಹಾಗೆ ಆಗುತ್ತೆ, ಸರಿನಾ? ಎಕ್ಸಾಂಪಲ್ ಇಲ್ಲೇ ನಾನು ಹಾಕಿದ್ದೀನಿ ನೋಡಿ, ನನ್ನ ಸಬ್ಸ್ಕ್ರೈಬರು ತೋರಿಸಿದೆ ನಿಮಗೆ ಆವಾಗಲೇ. ನನ್ನ ಸಬ್ಸ್ಕ್ರೈಬರ್ ಅವರು ಕೂಡ ಹೇಳಿದ್ದಾರೆ ಈ ಥರ ಆಗಿದೆ ಅಂತ. ಆಮೇಲೆ ಏನಂದರೆ ಗಾಯ್ಸ್, ನಾನು ಕೆಲವೊಂದು ಬಾಯ್ ಬೇಬಿದು ಸಿಂಪ್ಟಮ್ಸ್ನ ಹಾಕಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನಂಗೆ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಒಂದು ಪ್ಲೆಸೆಂಟಾದ ಏನು ಮಾಡ್ತಾರೆ ಅಂತಂದರೆ, ಕೆಲವೊಬ್ಬರು ಪ್ಲೆಸೆಂಟದು ಪೊಸಿಷನ್ ಎಲ್ಲ ಕಳಿಸ್ಬಿಟ್ಟು ಹಾಗೆಯೇ FHRದು ಕೂಡ ಇಷ್ಟಿದೆ, ಈ ಮಂತಲ್ಲಿ ಇಷ್ಟಿದೆ, ಯಾವ ಬೇಬಿ ಆಗ್ಬೋದು ತಿಳಿಸಿ ಮೇಡಮ್ ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾನೇ ಇದ್ದಾರೆ. ಅಂದರೆ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ಹಾಕಿದ್ದೀನಿ ಪಾಪುದು, ನನ್ನ ಮಗಂದು. ಆ ಸ್ಕ್ಯಾನಿಂಗ್ ರಿಪೋರ್ಟಿಗೆ ತುಂಬ ಜನ ನನಗೆ ಕಮೆಂಟ್ಸ್ನ ಮಾಡ್ತಾನೇ ಇದ್ದೀರಾ. ಅಂತಂದರೆ ಗಾಯ್ಸ್, ಪ್ಲೆಸೆಂಟಾದಿಂದ ನಿಜವಾಗ್ಲೂ ಒಂದು ಬಾಯ್ ಬೇಬಿನೇ ಆಗುತ್ತೆ ಅಂತ ನಾವು ಪ್ರಿಡಿಕ್ಷನ್ನ ಮಾಡಬಹುದಾ? ಆ್ಯಂಡ್ FHRಯಿಂದ ಕೂಡ ನಾವು ಒಂದು ಬಾಯ್ ಬೇಬಿನೇ ಆಗುತ್ತೆ ಅಂತ ಪ್ರಿಡಿಕ್ಷನ್ನ ಮಾಡ್ಬೋದಾ? ಅದನ್ನು ಕೂಡ ಫುಲ್ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿ ಹಾಕಿದ್ದೀನಿ. ಅದನ್ನೆಲ್ಲ ನಾನು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಹಾಗೆಯೇ ಗಾಯ್ಸ್, ಇನ್ನೊಂದೇನಂತ ಅಂದರೆ ಸುಮಾರು ಜನಕ್ಕೆ ಮಕ್ಕಳು ಆಗ್ತಾ ಇರೋದಿಲ್ಲ, ಆಯಿತಾ? ಈಗಿನ ಜನ್ರೇಷನಲ್ಲಂತೂ ನಿಜವಾಗ್ಲೂ ಮಕ್ಕಳಾಗೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಗಾಯ್ಸ್. ಎಷ್ಟು ಜನ ಸಫರ್ ಪಡ್ತಿದ್ದಾರೆ. ಮದುವೆಗೆ 5 ವರ್ಷ ಆಯಿತು, 6 ವರ್ಷ ಆಯಿತು, 7 ವರ್ಷ ಆಯಿತು, 10 ವರ್ಷ ಆಯಿತು, ಈ ಥರ ನಮಗೆ ಮಗುನೇ ಆಗ್ತಾಯಿಲ್ಲ ಅಂತ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ ಅಲ್ವಾ. ಸೊ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳಿ, ಇಲ್ಲ ಬೇಡ ಅಂತ ನಾನು ಕೂಡ ಹೇಳಲ್ಲ. ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ನೀವು ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಮೆಡಿಸಿನ್ನ ತೊಗೊಳ್ತೀರಾ. ಅಕಸ್ಮಾತ್ ನಿಮಗೇನು ಪ್ರಾಬ್ಲಮ್ ಇಲ್ಲ, ನನಗೆಲ್ಲ ನಾರ್ಮಲಾಗೇ ಇದೆ ಅಂತ ಅನ್ನೋರಾಗಿರ್ಬೋದು, ಹಾಗೆಯೇ ಏನಾದರೂ ಪ್ರಾಬ್ಲಮ್ ಇರೋರಾಗಿರ್ಬೋದು, ಯಾರೇ ಆಗಿರಬಹುದು. ನಾನು ಒಂದು ಗಣಪತಿ ವ್ರತದ ಬಗ್ಗೆ ಹಾಕಿದ್ದೀನಿ
ಹಾಕಿದ್ದೀನಿ ಸರಿನಾ. ಅದು ನನ್ನ ಎಕ್ಸ್ಪೀರಿಯೆನ್ಸು. ನನಗೂ ಕೂಡ ಅಷ್ಟೇ ಮ್ಯಾರೇಜ್ ಆಗ್ತಾ ಇರಲಿಲ್ಲ, ಲೇಟ್ ಆಗ್ತಾಯಿತ್ತು. ಮ್ಯಾರೇಜ್ ಕೂಡ ಆಯಿತು ವ್ರತ ಮಾಡಿದ್ಮೇಲೆ. ಹಾಗೆಯೇ ಮಗುಗೂ ಕೂಡ ಡಿಲೇ ಆಯಿತು. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್, ದಯವಿಟ್ಟು ಯಾರು ಕೂಡ ಪ್ಲ್ಯಾನಿಂಗ್ ಅನ್ನೋದನ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸರಿನಾ. ಪ್ಲ್ಯಾನಿಂಗ್ ಮಾಡ್ಕೊಂಡ್ರೆ ಗೈಸ್ ನಿಜವಾಗ್ಲೂ ಮಗು ಆಗೋದು ತುಂಬಾ ಕಷ್ಟ. ದೇವರು ಕೊಟ್ಟಾಗ ನಾವು ಮಗುನ ಈಸ್ಕೊಂಡ್ಬಿಡ್ಬೇಕು ಅಲ್ವಾ. ಸೊ ಹಾಗಾಗಿ ದಯವಿಟ್ಟು ಯಾರೂ ಪ್ಲ್ಯಾನಿಂಗ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಕೂಡ ಸಫರ್ ಪಟ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು. ಮಗು ಕೂಡ ನನಗೆ ಅಂದರೆ ಈ ಥರ ಕನ್ಫರ್ಮ್ ಆಗ್ತಾನೆ ಇರಲಿಲ್ಲ, ನನಗೂ ಕೂಡ ಡಿಲೇ ಆಗ್ತಾಯಿತ್ತು. ಸೊ ಹಾಗಾಗಿ ಆ ವ್ರತವನ್ನು ಮಾಡಿದ್ಮೇಲೆ ನನಗೆ ಗಂಡು ಮಗುನೇ ಬೇಕು ಅಂತ ಆಸೆ ಕೂಡ ಇತ್ತು. ಸೊ ಅದು ಕೂಡ ಸಕ್ಸಸ್ಫುಲ್ ಆಯಿತು. ಆ ವ್ರತನ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಗಣಪತಿಗೆ ನೀವು ಮಾಡಿ ನಿಜವಾಗ್ಲೂ ಅದು 100ಗೆ 200% ಸಕ್ಸಸ್ಫುಲ್ ಆಗೇ ಆಗುತ್ತೆ ಸರಿನಾ. ನನ್ನ ಫ್ರೆಂಡ್ಗೂ ಕೂಡ ಅಷ್ಟೇ, ಅವಳಿಗೂ ಒಂದು 7 ಇಯರ್ಸಿಂದ ಮಗು ಇರಲಿಲ್ಲ. ಸೊ ಅವಳು ಕೂಡ ಈ ವ್ರತನ ಮಾಡಿದ್ಮೇಲೆ ಅವಳಿಗೇನಾಗ್ತಿತ್ತು ಅಂತಂದರೆ ಎವ್ರಿ ಮಂತ್ ಅವಳಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾಯಿತ್ತು. ಓಕೆನಾ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಲೆಲ್ಲ ಅವಳಿಗೆ ಅಬೋಷನ್ ಆಗಿಬಿಡ್ತಾಯಿತ್ತು. 1.5 ಮಂತ್ 2 ಮಂತ್ 2.5 ಮಂತು ಈ ಥರ ಅವಳಿಗೆ ಅಬೋಷನ್ ಆಗ್ತಿತ್ತು. ಸೊ ನಾನು ಅವಳಿಗೆ ಈ ವ್ರತ ಮಾಡು ಈ ಥರ ಅಂತ ಸಜೆಸ್ಟ್ ಮಾಡಿದೆ. ಸೊ ಅವಳು ಕೂಡ ಆ ವ್ರತನ ಮಾಡಿದ್ಮೇಲೆ ಆ ವ್ರತ ಮಾಡಿದ್ಮೇಲೆ ಅವಳಿಗೆ ಅಬೋಷನ್ ಅಂತೂ ಆಗಲಿಲ್ಲ ಗಾಯ್ಸ್. ಓಕೆನಾ. ಆರಾಮಾಗಿ ಪ್ರೆಗ್ನೆಂಟ್ ಕೂಡ ಆದಳು. ಈಗ ಮಗು ಕೂಡ ಆಯಿತು ಅವಳಿಗೆ. ಅದು ಅಂದರೆ ಅವಳಿಗೆ ಬಾಯ್ ಬೇಬಿನೇ ಆಯಿತು. ಸೊ ಹಾಗಾಗಿ ನಿಮಗೆ ಅಕಸ್ಮಾತ್ ಮಗು ಆಗ್ತಾಯಿಲ್ಲ, ಯಾವ ಮಗು ಆದರೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ಯಾವ ಮಗು ಆದ್ರೇನೋ ಎರಡೂ ನಮ್ಮದೇ ಅಲ್ವಾ. ಒಬ್ಬರು ಕಮೆಂಟ್ ಮಾಡಿದರು ಈ ಥರ ನೀವೇ ಎಜುಕೇಟೆಡ್ ಆಗಿ ಪಾರ್ಶಾಲಿಟಿ ಮಾಡಿದ್ರೆ ಹೇಗೆ ಅಂತ ಒಬ್ಬರು ಕಮೆಂಟ್ ಮಾಡಿದರು. ನಾನು ಅದಕ್ಕೆ ಆನ್ಸರ್ ಕೂಡ ಮಾಡಿದ್ದೀನಿ. ನಾನು ಏನಂದರೆ ಗಾಯ್ಸ್, ನನಗೆ ಎಲ್ಲರಿಗೂ ಅವರವರ ಇದರಲ್ಲಿ ಆಸೆ ಇರುತ್ತೆ ಅಲ್ವಾ. ಅದೇ ರೀತಿ ನನಗೂ ಕೂಡ ಆಸೆ ಇತ್ತು ಬಾಯ್ ಬೇಬಿನೇ ಬೇಕು ಅಂತ. ಯಾಕಂದರೆ ನನಗೆ ಬಾಯ್ ಬೇಬಿ ಗರ್ಲ್ ಬೇಬಿ ಅಂತ ನಾನು ಈ ಥರ ಇದು ಮಾಡ್ತಾ ಇಲ್ಲ. ಓಕೆನಾ. ಬಟ್ ನನಗೆ ಪಾರ್ಶಾಲಿಟಿ ಮಾಡ್ತಾ ಇಲ್ಲ ನಿಜವಾಗ್ಲೂ. ಬಟ್ ನನಗೆ ನನ್ನ ಆಸೆ, ನನ್ನ ಡ್ಯಾಡಿ ಎಕ್ಸ್ಪೈರ್ ಆಗಿದ್ದರು ಆ ಟೈಮಲ್ಲಿ. ಸೊ ಹಾಗಾಗಿ ಅವರೇ ನಾನು ಹೊಟ್ಟೆಲಿ ಹುಟ್ಟು ಬರಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಬಾಯ್ ಬೇಬಿನೇ ಬೇಕು ಅಂತ ದೇವ್ರ ಹತ್ರ ನಾನು ವ್ರತ ಮಾಡಿದ್ದು ಹೊರತು ಹೆಣ್ಮಗುನೇ ಬೇಡ ನನಗೆ ಅಂತ ನಾನು ಯಾವತ್ತೂ ಕೂಡ ಆ ಥರ ಅಂದ್ಕೊಂಡಿಲ್ಲ ಸರಿನಾ. ನಾನು ಯಾವುದೇ ಕಾರಣಕ್ಕೂ ಆ ಥರ ಪಾರ್ಶಾಲಿಟಿ ಮಾಡಿಲ್ಲ. ತುಂಬ ಜನಕ್ಕೂ ಇದೇ ರೀತಿ ಆಸೆ ಇರುತ್ತೆ. ಅವರಪ್ಪ ಅಮ್ಮ ಎಕ್ಸ್ಪೈರ್ ಆಗಿರ್ತಾರೆ, ಇಲ್ಲ ಅಜ್ಜಿ ತಾತ ಯಾರೋ ಒಬ್ಬರು ಅವ್ರಿಗೆ ಇಷ್ಟವಾದವರು ಎಕ್ಸ್ಪೈರ್ ಆಗಿರ್ತಾರೆ, ಅವರೇ ನಮ್ಮ ಹೊಟ್ಟೆಲಿ ಹುಟ್ಟು ಬರಬೇಕಂತ ತುಂಬ ಜನಕ್ಕೆ ಆಸೆ ಇರುತ್ತೆ ಅಲ್ವಾ. ಅದನ್ನೇ ನೀವು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಪಾರ್ಶಾಲಿಟಿ ಮಾಡ್ತಾಯಿಲ್ಲ, ಯಾವ ಮಗು ಆದ್ರೇನು ಎರಡೂ ನಮ್ಮದೇ. ಒಂದನ್ನು ಥಿಂಕ್ ಮಾಡಿ, ಈಗಿನ ಜನ್ರೇಷನಲ್ಲಿ ಮಕ್ಕಳಾಗೋದು ತುಂಬಾ ಕಷ್ಟ ಅಲ್ವಾ. ಸೊ ದೇವರು ನಮಗೆ ಯಾವ ಮಗು ಕೊಟ್ರೇನೋ ಎರಡೂ ನಮ್ಮದೇ ಅಂತ ಎಕ್ಸೆಪ್ಟ್ ಮಾಡಿಕೊಂಡು ನಾವು ಜೀವನ ಮಾಡಲೇಬೇಕು. ಬಟ್ ನನ್ನಂಥ ಕೆಲವೊಬ್ಬರು ಇರ್ತಾರೆ ಅಲ್ವಾ, ಇಂಥವ್ರೇ ನಮ್ಮ ಹೊಟ್ಟೆಲಿ ಹುಟ್ಟು ಬರಬೇಕು ಅಂತ ಆಸೆ ಇರೋರು ಇದ್ದೇ ಇರ್ತಾರೆ. ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತಾರನ್ನೇ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಸರಿನಾ. ಈ ವ್ರತ ಮಾಡಿ ನಿಜವಾಗ್ಲೂ ಒಳ್ಳೇದಾಗಿ ಆಗುತ್ತೆ. ಹಾಗೆಯೇ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ನಿಮಗೆ ಯಾವ್ಯಾವ ರೀತಿ ಫುಡ್ನ ತೊಗೊಳ್ಬೇಕು ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ರೀತಿ ಫುಡ್ಗಳನ್ನ ತೊಗೊಳ್ಳಿ. ಹಾಗೆಯೇ ಅದ್ರ ಜೊತೆಗೆ ಗಾಯ್ಸ್ ನನ್ನ ಮಗಂದು ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ಸು, NT ಸ್ಕ್ಯಾನಿಂಗ್ ರಿಪೋರ್ಟ್ಸು, ಹಾಗೆಯೇ ಗ್ರೋತ್ ಸ್ಕ್ಯಾನು ಆ್ಯಂಡ್ ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸು ಎಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಪ್ಲೆಸೆಂಟಾ ಪೊಸಿಷನ್ನು, FHR ಎಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಎಲ್ಲರದ್ದು ಪ್ರೆಗ್ನೆನ್ಸಿ ವಿಡಿಯೋಸ್ ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸರಿನಾ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮಗೂ ಏನಾದರೂ ಈ ಥರ ಕಾಲೇನಾದ್ರು ಊದ್ಕೊಂಡು ಒಂದು ಬಾಯ್ ಬೇಬಿನೇ ಆಗಿದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ತುಂಬ ಜನ ಕನ್ಫ್ಯೂಸ್ ಆಗಿರ್ತಾರೆ ಅಲ್ವಾ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದು. ಓಕೆನಾ. ಓಕೆ ಗಾಯ್ಸ್, ಇನ್ನೂ ನಿಮಗೆ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಲ್ಲ, ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಹಾಗಾದರೆ ನಾನು ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.